पिताश्री शुभाबा याद है। मुरಳಿ ದಿನಾಂಕ 4/5/2026। मीठे बच्चे, निश्चय बुद्धि बन बाप की हर आज्ञा पर चलते रहो। आज्ञा पर चलने से ही श्रेष्ठ बनेंगे। ओम शांति। शुभाबा याद है। मुरಳಿ ದಿನಾಂಕ 4/5/2026। मीठे बच्चे, निश्चय बुद्धि बन बाप की हर आज्ञा पर चलते रहो। आज्ञा पर चलने से ही श्रेष्ठ बनेंगे। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಶ್ಚಯ ಬುದ್ಧಿಯುಳ್ಳವರಾಗಿ ತಂದೆಯ ಪ್ರತಿಯೊಂದು ಆಜ್ಞೆ ಅನುಸಾರ ನಡೀತಾ ಇರಿ. ಆಜ್ಞೆ ಅನುಸಾರ ನಡೆಯುವುದರಿಂದಲೇ ಶ್ರೇಷ್ಠರಾಗುತ್ತೀರಿ. ಪ್ರಶ್ನೆ, किन बच्चों को सच्चा सच्चा खुदाई खिदमतगार कहेंगे? ಯಾವ ಮಕ್ಕಳಿಗೆ ಸತ್ಯ ಸತ್ಯ ಈಶ್ವರ್ಯ ಸೇವಾದಾರಿಗಳು ಎಂದು ಹೇಳಲಾಗುವುದು? उत्तर, जो राजाई पाने का पुरुषार्थ करते हैं और दूसरों को भी आप समान बनाते हैं. ಯಾರು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡ್ತಾರೆ, ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡ್ತಾರೆ, ऐसे ईश्वरीय सेवा पर लगने वाले सच्चे सच्चे खुदाई खिदमतगार है. ಈ ರೀತಿ ಈಶ್ವರ್ಯ ಸೇವೆಯಲ್ಲಿ ತೊಡಗಿರುವಂತಹ ಮಕ್ಕಳೇ ಸತ್ಯ ಸತ್ಯ ಈಶ್ವರ್ಯ ಸೇವಾದಾರಿಗಳಾಗಿದ್ದಾರೆ. उन्हें देखकर दूसरे भी सहयोगी बनते हैं. ಅಂತಹ ಮಕ್ಕಳನ್ನ ನೋಡಿ ಅನ್ಯರೂ ಸಹಯೋಗಿಗಳಾಗ್ತಾರೆ. ಓಂ ಶಾಂತಿ. तुम जब यहाँ बैठते हो तो सबको कहना है कि ಶಿವಬಾಬಾ को याद करो. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ನೀವು ಯಾವಾಗ ಇಲ್ಲಿ ಕುತ್ಕೊಂಡಿರ್ತೀರೋ ಆಗ ಎಲ್ಲರಿಗೂ ಹೇಳಬೇಕಾಗಿದೆ, ಶಿವಬಾಬಾರವರನ್ನ ನೆನಪು ಮಾಡಿ ಅಂತ. यह तो तुम जानते हो शिवबाबा है, उनके मंदिर में भी जाते हैं, परंतु यह कोई भी नहीं जानते कि शिवबाबा कौन है सिवाय तुम बच्चों के. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಗೊತ್ತು ಇವರು ಶಿವಬಾಬಾ ಆಗಿದ್ದಾರೆ, ಇನ್ನು ಶಿವಬಾಬರವರ ಮಂದಿರಕ್ಕೆ ಹೋಗ್ತಾರೆ, ಆದರೆ ಯಾರಿಗೂ ಗೊತ್ತಿಲ್ಲ ಶಿವಬಾಬಾ ಯಾರು ಅಂತ. ನೀವು ಮಕ್ಕಳ ವಿನಃ ಇನ್ಯಾರಿಗೂ ಗೊತ್ತಿಲ್ಲ. ತೋ ಶಿವಬಾಬಾಕ್ಕೆ ಯಾದ್ ದಿಲಾನೆ ಹೇ. ಅದಕ್ಕೋಸ್ಕರ ಶಿವತಂದೆಯ ನೆನಪನ್ನು ಮಾಡಿಸ್ಬೇಕಾಗಿದೆ. यह बैठे कईयों का बुद्धियों कहाँ कहाँ भटकता रहेगा, इसलिए तुम्हारा फर्ज है याद दिलाना. ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಕುತ್ಕೊಂಡಾಗ್ಲೂ ಸಹ ಅನೇಕ ಮಕ್ಕಳ ಬುದ್ಧಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತದೆ. ಅದಕ್ಕೋಸ್ಕರ ನಿಮ್ಮ ಕರ್ತವ್ಯ ಆಗಿದೆ ತಂದೆಯ ನೆನಪನ್ನ ಮಾಡಿಸುವಂಥದ್ದು. ಬಾಯೋ और बहनों बाप को याद करो, जिस बाप से वर्षा मिलना है. ಸೋದರ ಸೋದರಿಯರೇ, ಯಾವ ತಂದೆಯಿಂದ ನಿಮಗೆ ಆಸ್ತಿ ಸಿಗುವಂಥದ್ದಿದೆಯೋ ಆ ತಂದೆಯನ್ನ ನೀವು ನೆನಪು ಮಾಡಿ ಅಂತ ಎಲ್ಲರಿಗೂ ನೆನಪು ಮಾಡಿಸ್ಬೇಕಾಗಿದೆ. ತುಮ್ ಅಭಿ ಸಚ್ಚೆ ಬಾಯಿ ಬಹನ್ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವೀಗ ಸತ್ಯ ಸೋದರ ಸೋದರಿಯರು. ವಹ ತೋ ಸಿರ್ಫ್ ಮೇಲ್ ಫೀಮೇಲ್ ಕೆ ಕಾರಣ ಬಾಯಿ ಬಹನ್ ಕಹ ದೇತೆ ಹೇ. ಅಲ್ಲಿ ಕೇವಲ ಸ್ತ್ರೀ ಪುರುಷರೆನ್ನುವ ಕಾರಣದಿಂದ ಸೋದರ ಸೋದರಿಯರು ಅಂತ ಹೇಳ್ತಾರೆ. ಲೆಕ್ಚರ್ಸ್ ಮೇ ಬಿ ಐಸೆ ಕಹೆಂಗೆ ಬ್ರದರ್ಸ್ ಸಿಸ್ಟರ್ಸ್, ವಹ ಹೇ ಬಾಯಿ ಬಹನ್ ಶರೀರ್ ಕೆ ನಾತೆ ಸೆ. ಬಾಬಾ ತಿಳಿಸ್ತಾ ಇದ್ದಾರೆ, ಉಪನ್ಯಾಸ ಮಾಡಬೇಕಾದ್ರೂ ಸಹ ಅವರು ಹೇಳ್ತಾರೆ ಬ್ರದರ್ಸ್ ಸಿಸ್ಟರ್ಸ್ ಅಂತ ಹೇಳಿ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಅದು ಶರೀರದ ಭಾವನೆಯಿಂದ ಹೇಳ್ತಾರೆ. ಯಹ ವಹ ಬಾತ್ ನಹಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಆ ಮಾತು ಶಾರೀರಿಕವಾದಂತಹ ಮಾತು ಇಲ್ಲ ಅಂತ ಹೇಳ್ತಿದ್ದಾರೆ. यह तो आत्माओं को समझाया जाता है कि अपने रचयिता बाप को याद करो, उससे वर्षा मिलना है. ಆದ್ರೆ ಇಲ್ಲಿ ಬಾಬಾ ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ, ನಿಮ್ಮ ರಚಯಿತ ತಂದೆಯನ್ನ ನೆನಪು ಮಾಡ್ರಿ, ಅವರಿಂದಲೇ ನಿಮ್ಗೆ ಆಸ್ತಿ ಸಿಗ್ತದೆ. ಫರ್ಕ್ ಹೇನಾ? ಅವ್ರ ಸೋದರ ಸೋದರಿ ಅಂತ ಹೇಳೋದಕ್ಕೂ ಇಲ್ಲಿ ಸೋದರ ಸೋದರಿಯರಂತ ಹೇಳಿ ತಿಳಿಸೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆಯಲ್ವೇ.
ಬಾಯಿ ಬಹನ್ ಅಕ್ಷರ ತೋ ಕಾಮನ್ ಹೇ. ಹಾಗೆ ನೋಡಿದ್ರೆ ಸೋದರ ಸೋದರಿ ಎನ್ನುವಂತಹ ಅಕ್ಷರ ಸಾಮಾನ್ಯವಾಗಿದೆ. ಯಹ ಬಾಪ್ ಬಚ್ಚೋ ಕೋ ಕಾತೆ ಹೇ ಮುಜ್ ಬಾಪ್ ಕೋ ಯಾದ್ ಕರೋ. ಇಲ್ಲಿ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳ ತಂದೆಯಾದ ನನ್ನನ್ನ ನೀವು ನೆನಪು ಮಾಡಿ. ವಹ ಶಿವಬಾಬಾ ಹೇ ರೂಹಾನಿ ಬಾಪ್ और ಪ್ರಜಾಪಿತ ಬ್ರಹ್ಮ ಹೇ ಜಸ್ಮಾನಿ ಬಾಪ್. ಶಿವಬಾಬಾ ಆತ್ಮಿಕ ತಂದೆ, ಪ್ರಜಾಪಿತ ಬ್ರಹ್ಮ ಶಾರೀರಿಕ ತಂದೆ ಆಗಿದ್ದಾರೆ. तो बाप दादा दोनों कहते हैं बच्चे बाप को याद करो और कहा भी बुद्धियोग न जाए. ಅಂದಮೇಲೆ ಬಾಬಾ ಮತ್ತು ದಾದಾ ಇಬ್ರು ಸಹ ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನ ನೆನಪು ಮಾಡಿ, ಇನ್ನೆಲ್ಲೂ ನಿಮ್ಮ ಬುದ್ಧಿ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗ ಮೇ ಬಿ ऐसे होता है. ಭಕ್ತಿ ಮಾರ್ಗದಲ್ಲೂ ಸಹ ಈ ರೀತಿ ಆಗ್ತದಲ್ವಾ. ಶ್ರೀಕೃಷ್ಣ ಕೆ ಆಗೆ ವ ಕಿಸಿ ಭಿ ದೇವತಾ ಕೆ ಆಗೆ बैठते हैं, ಮಾಲಾ ಫೇರ್ತೆ हैं, ಬುದ್ಧಿ ಕಹಾ ಕಹಾ ಭಕ್ತಿ रहते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲೂ ಸಹ ಈ ರೀತಿ ಆಗ್ತದೆ. ಶ್ರೀಕೃಷ್ಣನ ಸಮ್ಮುಖದಲ್ಲಿ, ಮೂರ್ತಿಯ ಸಮ್ಮುಖದಲ್ಲಿ ಕುತ್ಕೊಂಡಿರ್ತಾರೆ ಅಥವಾ ದೇವತೆಗಳ ಮುಂದೆ ಕುತ್ಕೊಂಡಿರ್ತಾರೆ, ಮಾಲೆ ಜಪ ಮಾಡ್ತಾ ಇರ್ತಾರೆ, ಆದ್ರೆ ಬುದ್ಧಿ ಮಾತ್ರ ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ದೇವತಾಯ್ ಕೌನ್ ಹೇ, उन्हों को यह राजाई कैसे मिली, कब मिली, यह किसको पता नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ದೇವತೆಗಳು ಯಾರು, ಅವ್ರಿಗೆ ಈ ರಾಜ್ಯ ಹೇಗೆ ಸಿಕ್ತು, ಯಾವಾಗ ಸಿಕ್ತು, ಅದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಿಖ್ ಲೋಗ್ ಜಾನ್ತೆ ಹೇ ಗುರುನಾನಕ್ ನೇ ಸಿಖ್ ಪಂಥ ಸ್ಥಾಪನ್ ಕಿಯಾ. ಸಿಖ್ರು ಹೇಳ್ತಾರೆ, ಗುರುನಾನಕನೇ ಸಿಖ್ ಪಂಥವನ್ನ ಸ್ಥಾಪನೆ ಮಾಡಿದ್ರು ಅಂತ. ಫಿರ್ ಉನ್ಕೆ ಗುರು ಪೋತ್ರೆ ಚಲ್ತೆ ಆತೆ ಹೇ. ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇದೇ ರೀತಿ ನಡೀತಾ ಬರ್ತದೆ. ವಹ ಪುನರ್ಜನ್ಮ ಆತೆ ರಹತೆ ಹೇ, ಯಹ ಬಾತೆ ಕೋಯಿ ಜಾನ್ತೆ ನಹಿ. ಅವರೇ ಪುನಃ ಪುನರ್ಜನ್ಮದಲ್ಲಿ ಬರ್ತಾ ಹೋಗ್ತಾರೆ, ಈ ಮಾತನ್ನ ಯಾರೂ ಅರಿತಿಲ್ಲ. ಸದೈವ್ ತೊಡೆ ಹಿ ಗುರುನಾನಕ್ ಕೋ ಯಾದ್ ಕರೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ಅವ್ರೇನ್ ಸದಾ ಗುರುನಾನಕನನ್ನೇನಾದ್ರೂ ನೆನಪು ಮಾಡ್ತಾರಾ? ಅಚ್ಚಾ समझो, गुरु नानक को व बुद्ध को व कोई भी अपने धर्म स्थापक को याद करते हैं, परंतु यह किसको थोड़ा ही पता है कि अभी वह कहाँ है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಒಳ್ಳೇದು ಗುರುನಾನಕ ಇರ್ಬೋದು ಅಥವಾ ಬುದ್ಧ ಇರ್ಬೋದು, ಯಾರೇ ಇರ್ಬೋದು, ಅವರ ಧರ್ಮ ಸ್ಥಾಪಕರನ್ನ ಅವ್ರು ನೆನಪು ಮಾಡ್ತಾರಂದ್ರೆ ಅವ್ರಿಗೆ ಗೊತ್ತಿಲ್ಲ ಈಗ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ. ವಹತೋ ಕಹ ದೇತೆ ಹೇ ಜ್ಯೋತಿ ಜ್ಯೋತ್ ಸಮಯ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವ್ರು ಹೇಳ್ಬಿಡ್ತಾರೆ, ಜ್ಯೋತಿಯಲ್ಲಿ ಹೋಗಿ ಸಮಾವೇಶ ಆಯ್ತು ಅಂತ. ವಾಣಿ ಸೆ ಪರೆ ಚಲೆ ಗಯೆ ಯಾ ಕಹ ದೇತೆ ಹೇ ಶ್ರೀ ಕೃಷ್ಣ ಹಜರಾ ಹಜುರ್ ಹೇ, ಜಿದರ್ ದೇಕೋ ಕೃಷ್ಣ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಬ್ದದಿಂದ ದೂರ ಹೋದ್ರು ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಕೃಷ್ಣ ಎಲ್ಲಾ ಕಡೆ ಉಪಸ್ಥಿತ ಆಗಿದ್ದಾನೆ ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರು ಅಲ್ಲಿ ಕೃಷ್ಣನೇ ಕೃಷ್ಣ ಅಂತ ಹೇಳ್ತಾರೆ. ರಾಧೆ ಹಿ ರಾಧೆ ಹೇ. ಇನ್ನ ರಾಧನ ಭಕ್ತರಾಗಿದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ರಾಧಾನೇ ರಾಧಾ ಅಂತ ಹೇಳ್ತಾರೆ. ಐಸೆ ಕಾತೆ ರಾತೆ ಹೇ, ಈ ರೀತಿ ಹೇಳ್ತಾ ಇರ್ತಾರೆ. ಬಾಪ್ ಬೇಡ್ ಸಮಜಾತೆ ಹೇ ತುಮ್ ಭಾರತವಾಸಿ ದೇವತಾತೆ. ಆದ್ರೆ ಬಾಬಾ ಕುಳಿತು ನಮ್ಗೆ ತಿಳಿಸ್ತಾ ಇದ್ದಾರೆ, ನೀವು ಭಾರತವಾಸಿಗಳೇ ದೇವತೆಗಳಾಗಿದ್ರಿ. ತುಮ್ಹಾರಿ ಸೂರತ್ ಮನುಷ್ಕಿ ಸೀರತ್ ದೇವತಾ ಕೀತಿ. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮ್ಮ ಮುಖ ಮನುಷ್ಯರದಿತ್ತು, ಆದ್ರೆ ನಿಮ್ಮ ಗುಣಗಳೆಲ್ಲ ದೇವತೆಗಳದ್ದಾಗಿದ್ವು ಅಂತ ಹೇಳ್ತಿದ್ದಾರೆ ಬಾಬಾ. ದೇವತಾಂಕೆ ಚಿತ್ರತ ಹೇನಾ, ಅದಕ್ಕೋಸ್ಕರ ದೇವತೆಗಳ ಚಿತ್ರಗಳಂತೂ ಇದಾವಲ್ವಾ. ಚಿತ್ರ ನ ಹೋತೆ ತೋ ಯಹ ಭಿ ಸಮಸ್ಯೆ ನಹಿ. ಚಿತ್ರಗಳಿರ್ಲಿಲ್ಲ ಅಂದ್ರಂತೂ ಇದನ್ನು ಕೂಡ ತಿಳ್ಕೊಳ್ತಿರ್ಲಿಲ್ಲ. ರಾಧೆ ಕೃಷ್ಣ ಕೆ ಸಾಥ್ ಫಿರ್ ಲಕ್ಷ್ಮೀ ನಾರಾಯಣ ಕಾ ಕ್ಯಾ ಸಂಬಂಧ ಹೇ, ಯಹ ಬಾಪ್ ಹಿ ಆಕರ್ ಸಮಜಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ರಾಧಾಕೃಷ್ಣರ ಜೊತೆಗೆ, ರಾಧಾಕೃಷ್ಣರಿಗೂ ಮತ್ತು ಲಕ್ಷ್ಮೀನಾರಾಯಣರಿಗೂ ಏನ್ ಸಂಬಂಧ ಇದೆ ಇದನ್ನು ಸಹ ಬಾಬಾನೇ ಬಂದು ನಮ್ಗೆ ತಿಳಿಸ್ತಾರೆ. ತುಮ್ ಕೋಯಿ ಕೋ ಭಿ ಸಮಜಾ ಸಕ್ತೆ ಹೋ, ಯಹ ತೋ ನಿರಾಕಾರ ಬಾಬಾ ಹಮ್ಕೋ ಸಮಜಾತೆ ಹೇ. ನೀವ್ ಯಾರಿಗಾದ್ರೂ ಇದನ್ನ ತಿಳಿಸ್ಕೊಡ್ಬೋದು. ಇಲ್ಲಿ ನಮ್ಗೆ ನಿರಾಕಾರ ತಂದೆ ತಿಳಿಸ್ತಾ ಇದ್ದಾರೆ. ವಾಸ್ತವ ಮೇ ನಿರಾಕಾರ ತೋ ಸಭಿ ಹೈ. ಬಾಬಾ ತಿಳಿಸ್ತಾ ಇದ್ದಾರೆ, ವಾಸ್ತವಿಕವಾಗಿ ನಾವೆಲ್ಲರೂ ಆತ್ಮಗಳು ನಿರಾಕಾರನೇ ಆಗಿದ್ದೇವೆ. ಆತ್ಮ ನಿರಾಕಾರ ಹೇ, ಫಿರ್ ಇಸ್ ಸಾಕಾರ ದ್ವಾರ ಬೋಲ್ತಿ ಹೇ. ಆತ್ಮ ನಿರಾಕಾರ ಆಗಿದೆ, ನಂತರ ಈ ಸಾಕಾರ ಶರೀರದ ಮೂಲಕ ಮಾತನಾಡ್ತದೆ. ನಿರಾಕಾರ ತೋ ಬೋಲ್ನಾ ಸಕೆ. ಬಾಬಾ ತಿಳಿಸ್ತಾ ಇದ್ರೆ, ನಿರಾಕಾರ ಅಂತೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ತುಮ್ ಸಮಜಾ ಸಕ್ತೆ ಹೋ ಹಮಾರ ಬಾಬಾ ಸೋ ತುಮಾರ ಬಾಬಾ ಹೇ. ಬಾಬಾ ತಿಳಿಸ್ತಾ ಇದ್ರೆ, ನೀವು ಅವ್ರಿಗೆ ಹೇಳ್ಬೋದು, ನಮ್ ತಂದೆ ನಿಮ್ ತಂದೆ ಆಗಿದ್ದಾರೆ.
ಶುಭಾಬಾ ಜ್ಞಾನ ಕಾ ಸಾಗರ್, ಶಾಂತಿ ಕಾ ಸಾಗರ್ ಹೇ. ಇನ್ನು ಶುಭಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಬೇಹದ್ ಕಾ ಬಾಪ್ ಹೇ, ಮತ್ತೆ ಬೇಹದ್ದಿನ ತಂದೆ ಆಗಿದ್ದಾರೆ. ಉನ್ಕೋ ಬಿ ಶರೀರ್ ತೋ ಚಾಹಿಯೇನಾ. ಶುಭಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಶಾಂತಿ ಸಾಗರ ಆಗಿದ್ದಾರೆ, ಬೇಹದ್ದಿನ ತಂದೆ ಆಗಿದ್ದಾರೆ, ಮತ್ತೆ ನಿರಾಕಾರ ಆಗಿದ್ದಾರೆ. ಅವ್ರು ಶುಭಾಬಾ ಜ್ಞಾನವನ್ನು ತಿಳಿಸ್ಬೇಕಂದ್ರೆ ಶರೀರ ಅಂತೂ ಬೇಕಲ್ವಾ. ಖುದ್ ಕಾತೆ ಹೇ ಹಮ್ ಇಸ್ ಬ್ರಹ್ಮ ತನ್ ಮೇ ಆತಾ ಹೂಂ ತಪ್ ತೋ ಇಸ್ ಬ್ರಾಹ್ಮಣ ಧರ್ಮ ಕಿ ಸ್ಥಾಪನಾ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಸ್ವಯಂ ನಾ ಈ ಬ್ರಹ್ಮ ತನುವಿನಲ್ಲಿ ಬರ್ತೀನಿ, ಆವಾಗ್ಲೇ ಈ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಬ್ರಹ್ಮ ದ್ವಾರ ರಚನಾ ಹೋತಿ ಹಿ ಹೇ ಬ್ರಾಹ್ಮಣೋಂಕಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬ್ರಹ್ಮನ ಮೂಲಕ ರಚನೆ ಆಗುವುದೇ ಬ್ರಾಹ್ಮಣರದು. तो बाप ब्राह्मण बच्चों को ही समझाते हैं, दूसरे किसको नहीं समझाते हैं, बच्चों को ही समझाते हैं. ಅಂದಮೇಲೆ ಬಾಬಾ ಬ್ರಾಹ್ಮಣ ಮಕ್ಕಳಿಗೇನೆ ತಿಳಿಸ್ತಾರೆ, ಅನ್ಯ ಯಾರಿಗೂ ತಿಳಿಸ್ಕೊಡೋದಿಲ್ಲ. ನಾನು ನಿಮ್ಗೆ ಮಕ್ಕಳಿಗೇನೆ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಐಸೆ नहीं कि हम शिव बाबा के बच्चे हैं इसलिए भगवान हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ರೀತಿ ಅಲ್ಲ, ನಾವು ಶಿವಬಾಬನ ಮಕ್ಕಳಾಗಿದ್ವಿ ಅದಕ್ಕೋಸ್ಕರ ನಾವೇ ಭಗವಂತ ಅಂತ ಅಲ್ಲ ಅಂತ ಹೇಳ್ತಿದ್ದಾರೆ. ನಹಿ, ಬಾಪ್ ಬಾಪ್ ಹೇ, ಬಚ್ಚೆ ಬಚ್ಚೆ ಹೇ. ಬಾಬಾ ಬಾಬಾನೇ, ತಂದೆ ತಂದೆನೆ, ಮಕ್ಕಳು ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. ಹಾ, ಜಬ್ ಬಚ್ಚಾ ಬಡಾ ಹೋ ಬಾಪ್ ಬನೆ, ಬಚ್ಚೆ ಪೈದಾ ಕರೆ ತಬ್ ಬಾಪ್ ಕಹ ಜಾಯೆ. ಬಾಬಾ ತಿಳಿಸ್ತಾ ಇದ್ದಾರೆ, ಯಾವಾಗ ಮಕ್ಕಳು ದೊಡ್ಡವರಾಗಿ ಮತ್ತೆ ತಂದೆ ಆಗ್ತಾರೋ, ಅಂದ್ರೆ ಅವರಿಗೆ ಮಕ್ಕಳ ಜನ್ಮ ಆಗ್ತದೋ, ಆವಾಗ ಆ ಮಕ್ಕಳೇನಂತ ಹೇಳ್ತಾರೆ, ಬಾಬಾ ಅಂತ ಹೇಳ್ತಾರೆ ವಿನಃ ಎಲ್ಲರಿಗೂ ಬಾಬಾ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ಕೆ ತೋ ಡೇರ್ ಬಚ್ಚೆ ಹೇನಾ ಬಚ್ಚೋಂ ಕೋ ಹಿ ಸಮझाते हैं. ಬಾಬನಿಗಂತೂ ಅನೇಕ ಮಕ್ಕಳಿದ್ದಾರಲ್ವಾ, ಅಂದಮೇಲೆ ಮಕ್ಕಳಿಗೇನೆ ಬಾಬಾ ತಿಳಿಸ್ತಾ ಇದ್ದಾರೆ, ಜೋ ನಿಶ್ಚಯ ಬುದ್ಧಿ ಹೇ ನಿಶ್ಚಯ ಬುದ್ಧಿ ಬಾಪ್ ಕಿ ಆಜ್ಞಾ ಪರ್ ಚಲೆಂಗೆ ಕ್ಯೋಂಕಿ ಶ್ರೀಮತ್ ಸೆ ಹಿ ಶ್ರೇಷ್ಠ ಬನ್ ಸಕ್ತೆ ಹೇ. ಬಾಬಾ ಹೇಳ್ತಾ ಇದ್ರೆ, ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೋ, ಯಾರು ನಿಶ್ಚಯ ಬುದ್ಧಿ ಮಕ್ಕಳಿರ್ತಾರೋ ಅವರು ಮಾತ್ರ ಆಜ್ಞೆ ಅನುಸಾರ ನಡೀತಾರೆ. ಯಾಕೆಂದ್ರೆ ಶ್ರೀಮತದ ಅನುಸಾರ ನಡೆಯುವುದರಿಂದಲೇ ಶ್ರೇಷ್ಠ ಆಗುವುದಕ್ಕೆ ಸಾಧ್ಯ. ಅಭಿ ತುಮ್ ಜಾನ್ತೆ ಹೋ ಹಮ್ ಉನ್ ದೇವತಾओं ಜೈಸೆ ಬನ್ ರಹೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಿಮಗೀಗ ಗೊತ್ತು, ನಾವೀಗ ಆ ದೇವತೆಗಳ ಹಾಗೆ ಆಗ್ತಾ ಇದ್ದೀವಿ. जन्म जन्मांतर हम देवताओं की महिमा गाते आए हैं. ಜನ್ಮ ಜನ್ಮಾಂತರದಿಂದಲೂ ನಾವು ಆ ದೇವತೆಗಳ ಮಹಿಮೆಯ ಗಾಯನ ಮಾಡ್ತಾ ಬಂದಿದ್ದೀವಿ. ಅಬ್ ಹಮ್ಕೋ ಶ್ರೀಮತ್ ಪರ್ ಐಸಾ ಬನ್ನಾ ಹೇ ರಾಜಾಯಿ ಸ್ಥಾಪನ್ ಹೋನಿ ಹೇ. ಮತ್ತೆ ಈಗ ನಾವು ಶ್ರೀಮತದಂತೆ ಆ ರೀತಿ ದೇವತೆಗಳಾಗಬೇಕಾಗಿದೆ, ಈಗ ರಾಜಧಾನಿ ಸ್ಥಾಪನೆ ಆಗಬೇಕಾಗಿದೆ. ಸಬ್ತೋ ಪೂರಿ ರೀತಿ ಶ್ರೀಮತ್ ಪರ್ ನಹಿ ಚಲೆಂಗೆ, ನಂಬರ್ವಾರ್ ಚಲೆಂಗೆ ಕ್ಯೋಂಕಿ ಬಹುತ್ ಬಡಿ ರಾಜಾಯಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಬಾಬಾ ಶ್ರೀಮತ ಕೊಟ್ಟರು ಸಹ ಎಲ್ಲರೂ ಸಂಪೂರ್ಣ ಶ್ರೀಮತದ ಅನುಸಾರವಾಗಿ ನಡೆಯುವುದಿಲ್ಲ. ಯಾಕೆಂದ್ರೆ ನಂಬರ್ ವಾರ್ ಆಗಿ ನಡೀತಾರೆ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ಆಗುವಂಥವ್ರು ನಂಬರ್ ವಾರ್ ಆಗಿ ಆಗ್ತಾರೆ. ರಾಜಾಯಿ ಮೇ ಪ್ರಜಾ ನೌಕರ್ ಚಾಕರ್ ಚಾಂಡಾಲ್ ಆದಿ ಸಾಬ್ ಚಾಹೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ರಾಜ್ಯ ಅಂದಮೇಲೆ ಅಲ್ಲಿ ಪ್ರಜೆಗಳು, ನೌಕರರು, ಚಾಕರರು, ಚಾಂಡಾಲರು ಎಲ್ಲ ವೆರೈಟಿಯವ್ರು ಬೇಕಲ್ವಾ. ऐसी चलन वालों का भी साक्षात्कार होगा कि यह चांडाल की फैमिली में जाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಂತಹ ನಡತೆ ಉಳ್ಳಂಥವ್ರದ್ದು ಸಾಕ್ಷಾತ್ಕಾರ ಆಗ್ತದೆ. ಇವರು ಚಾಂಡಾಲರ ಕುಟುಂಬಕ್ಕೆ, ಇವ್ರು ಚಾಂಡಾಲರ ಫ್ಯಾಮಿಲಿಗೆ ಹೋಗ್ತಾರೆ ಅಂತ. ಚಾಂಡಾಲ್ ಏಕ್ ತೋ ನಹಿ ಹೋಗಾ ಉನ್ಕಿ ಬಿ ಫ್ಯಾಮಿಲಿ ಹೋಗಿ. ಬಾಬಾ ತಿಳಿಸ್ತಾ ಇದ್ದಾರೆ, ಚಾಂಡಾಲರು ಒಬ್ಬರೇ ಇರೋದಿಲ್ಲ ಅಂತಾರೆ ಬಾಬಾ. ಒಬ್ಬರೇ ಚಾಂಡಾಲ್ ಅಲ್ಲ, ಅವ್ರದ್ದು ಒಂದೇನಿರ್ತದೆ, ಫ್ಯಾಮಿಲಿ ಇರ್ತದೆ, ಕುಟುಂಬ ಇರ್ತದೆ. ಚಂಡಾಲೋಂಕಿ ಬಿ ಯೂನಿಯನ್ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಚಂಡಾಲರದು ಸಹ ಯೂನಿಯನ್ ಇರ್ತದೆ, ಸಂಘ ಇರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಬ್ ಆಪಸ್ ಮೇ ಮಿಲ್ತೆ ಹೇ, ಅವರು ಪರಸ್ಪರ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಸ್ಟ್ರೈಕ್ ಆದಿ ಕರೆ ತೋ ಸಬ್ ಕಾಮ್ ಚೋಡ್ದೆ. ಅವರು ಎಲ್ಲ ಒಟ್ಟಿಗೆ ಸೇರ್ತಾರೆ. ಅವರು ಏನಾದರೂ ಸ್ಟ್ರೈಕ್ ಇತ್ಯಾದಿ ಮಾಡಿದ್ರೆ ಎಲ್ಲ ಕೆಲಸವನ್ನ ಬಿಟ್ಬಿಡ್ತಾರೆ. ಸತ್ಯುಗ್ ಮಿತ್ ವಯಸ್ಸಿ ಬಾತೆ ಹೋತೆ ನಹಿ ಹೇ. ಆದ್ರೆ ಸತ್ಯುಗದಲ್ಲಿ ಸ್ಟ್ರೈಕ್ ಮಾಡೋದು, ಗಲಾಟೆ ಮಾಡೋದು, ಇವೆಲ್ಲ ಮಾತುಗಳು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. तुम्हारा एक चित्र भी है जिस पर तुम पूछ सकते हो क्या तुम क्या बनने चाहते हो. बैरिस्टर बनेंगे, देवता बनेंगे,
ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳ ನಿಮ್ದೊಂದು ಚಿತ್ರ ಇದೆ, ಆ ಚಿತ್ರದ ಮೂಲಕ ನೀವು ಕೇಳ್ಬೋದು. ನೀವು ಬ್ಯಾರಿಸ್ಟರ್ ಆಗ್ತೀರಾ, ದೇವತೆಗಳಾಗ್ತೀರಾ, ಅಥವಾ ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಕೇಳ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ಹಾರಿ ಸಾರಿ ರಾಜಧಾನಿ ಸ್ಥಾಪನ್ ಹೋ ರಹಿ ಹೇ, ಕಮ್ ತೊಡೆ ಹಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ದು ಸಂಪೂರ್ಣ ರಾಜಧಾನಿಯೇ ಸ್ಥಾಪನೆ ಆಗ್ತಾ ಇದೆ, ಇದೇನ್ ಕಡಿಮೆನಾ ಅಂತ ಹೇಳ್ತಿದ್ದಾರೆ ಬಾಬಾ. ಬೇಹದ್ ಕಾ ಬಾಪ್ ಬೇಹದ್ ಕಿ ಬಾತೆ ಬೈಟ್ ಸಮಜಾತೆ ಹೇ. ಬೇಹದ್ದಿನ ತಂದೆ ಬೇಹದ್ದಿನ ಮಾತುಗಳನ್ನೇ ತಿಳಿಸ್ತಾರೆ. ಯಹ ಬುದ್ಧಿ ಮೇ ಬೈಟ್ ಜಾನಾ ಚಾಹೆ. ಬಾಬಾ ತಿಳಿಸ್ತಾ ಇದ್ದಾರೆ, ಇವೆಲ್ಲ ಮಾತು ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಂಡ್ ಬಿಡ್ಬೇಕಾಗಿದೆ. ಹಮ್ ಭವಿಷ್ಯ ಕೆ ಲಿಯೆ ಪುರುಷಾರ್ಥ ಕರ್ ಊಂಚ್ ಪದ್ ಪಾಯೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮ್ಗೆ ಗೊತ್ತೀಗ ನಾವು ಭವಿಷ್ಯದಲ್ಲಿ ಪುರುಷಾರ್ಥ ಮಾಡಿ ಭವಿಷ್ಯದಲ್ಲಿ ಉನ್ನತ ಪದವಿಯನ್ನ ಪಡ್ಕೊಳ್ತೀವಿ. ಶ್ರೀಮತ್ पर हम श्रेष्ठते श्रेष्ठ राजाई पद पाएंगे और फिर दूसरों को जब आप समान बनाए तब कहा जाए खुदाई खिदमतगार. ಬಾಬಾ ತಿಳಿಸ್ಕೊಡ್ತಿದ್ರೆ ಶ್ರೀಮತದನುಸಾರವಾಗಿ ಯಾವಾಗ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀವಿ, ನಂತರ ಅನ್ಯರಿಗೂ ಯಾವಾಗ ನಮ್ಮ ಸಮಾನರನ್ನಾಗಿ ಮಾಡ್ತೀವೋ ಆವಾಗ ಹೇಳಲಾಗ್ತದೆ ನೀವು ಈಶ್ವರ್ಯ ಸೇವಾಧಾರಿಗಳು ಅಂತ. ಕಿಸ್ಕಾ ಕುಚ್ ಬಿ ಚಿಪಾನ ಹಿ ರಹ ಸಕ್ತಾ ಹೇ. ಯಾರೇನ್ ಪುರುಷಾರ್ಥ ಮಾಡ್ತಾರೋ ಅದು ಯಾವುದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬಾ. ಹಾಗೆ ಚಲ್ ಸಬ್ ಮಾಲೂಮ್ ಪಡೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮುಂದೆ ಹೋದ ಹಾಗೆ ಎಲ್ಲ ಗೊತ್ತಾಗ್ತದೆ. ಇಸ್ಕೋ ಹಿ ಧ್ಯಾನ್ ಕಾ ಪ್ರಕಾಶ್ ಕಹಾ ಜಾತಾ ಹೇ, ರೋಶ್ನಿ ಮಿಲ್ತಿ ಜಾತಿ ಹೇ. ಇದಕ್ಕೇನೆ ಜ್ಞಾನದ ಪ್ರಕಾಶ ಅಂತ ಹೇಳಲಾಗ್ತದೆ. ನಿಮ್ಗೆ ಪ್ರಕಾಶ ಬೆಳಕು ಪ್ರಾಪ್ತಿ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಮನುಷ್ಯಂಕು ಕುಚ್ ಬಿ ಪತಾ ತೊಡೆ ಹಿ ಪಡ್ತಾ ಹೇ. ಆದ್ರೆ ಮನುಷ್ಯರಿಗೆ ಏನಾದ್ರೂ ಗೊತ್ತಾಗ್ತದ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಂಬ್ಸ್ ಬಿ ಅಂದರ್ ಬನಾತೆ ರಾತೆ ಹೇ. ಬಾಬಾ ಹೇಳ್ತಾ ಇದ್ರೆ ಬಾಂಬ್ಸ್ಗಳನ್ನು ಸಹ ಆಂತರಿಕವಾಗಿ ಒಳಗೊಳಗೆ ಬಾಂಬ್ಸ್ಗಳನ್ನ ಎಲ್ಲರೂ ತಯಾರು ಮಾಡ್ತಾ ಇರ್ತಾರೆ. ಕೋಯಿ ಬಿ ಚೀಸ್ ರಖನೆ ಕೆ ಲಿಯೆ ತೊಡೆ ಹಿ ಬನಾಯಿ ಜಾತಿ ಹೇ. ಬಾಬಾ ತಿಳಿಸ್ತಾ ಇದ್ರೆ ಯಾವುದೇ ವಸ್ತು ತಯಾರು ಮಾಡಿದ್ರು ಸುಮ್ಮನೆ ಇಡೋದಕ್ಕೆ ಮಾಡ್ತಾರ. ಪಹಲೆ ಪಹಲೆ ತಲ್ವಾರೋं से लड़ाई चलती है, फिर बंदूक बनाई काम में लाने के लिए रखने के लिए नहीं. ಬಾಬಾ ತಿಳಿಸ್ಕೊಡ್ತಿದ್ರೆ ಹೇಗೆ ಮೊದಲು ಖಡ್ಗಗಳಿಂದ ಯುದ್ಧವನ್ನ ಮಾಡ್ತಾ ಇದ್ರು, ನಂತರ ಬಂದೂಕನ್ನ ಮಾಡಿದ್ರು, ಅದನ್ನು ಸಹ ಕಾರ್ಯದಲ್ಲಿ ತಂದ್ರಲ್ವಾ. ಹಾಗೆ ಸುಮ್ಮನೆ ಇಡೋದಕ್ಕೆ ಮಾತ್ರ ತಯಾರು ಮಾಡೋದಿಲ್ಲ. ಸಮಸ್ತೆ ಬಿ ಹೇ ಇಸ್ಸೆ ಮೌತ್ ಹೋಗ. ಏನೇನೆಲ್ಲ ತಯಾರಿಸ್ತಾರಲ್ವಾ, ಬಾಂಬ್ಸ್ ತಯಾರಿಸ್ತಾ ಇದ್ದಾರೆ ಅಥವಾ ಬಂದೂಕೆಲ್ಲ ಮಾಡಿದ್ರು, ಏನೇ ಮಾಡಿದ್ರು ಅದರಿಂದ ಸಾವಾಗ್ತದೆ ಅಂತ ಗೊತ್ತಿದೆ. ಟ್ರಯಲ್ ತು ಕಿ ಹೇನಾ, ಅದಕ್ಕೋಸ್ಕರ ಟ್ರಯಲ್ ಮಾಡಿದಾರಲ್ವಾ. हिरोशिमा में एक बॉम्ब से कितने मरे थे, उनके बाद देखो फिर कितनी उन्नति की है, कितने ढेर मकान बनाए हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆವಾಗ ಹಿರೋಶಿಮಾ ನಾಗಾಸಾಕಿದು ಗಲಾಟೆ ಆಯ್ತಲ್ವಾ, ಆ ಸಮಯದಲ್ಲಿ ಒಂದು ಬಾಂಬ್ನಿಂದ ಇಷ್ಟೆಲ್ಲ ಜನ ಸತ್ರು ಅಂತ ಹೇಳ್ತಿದ್ದಾರೆ ಬಾಬಾ. ಅದ್ರ ನಂತರ ನೋಡ್ರಿ ಅಲ್ಲಿ ಎಷ್ಟು ಉನ್ನತಿಯನ್ನ ಮಾಡಿದ್ದಾರೆ, ಎಷ್ಟೆಲ್ಲ ಮನೆಗಳನ್ನೆಲ್ಲ ಮಾಡಿದ್ದಾರೆ. ಅಬ್ ಐಸಾ ವಿನಾಶ್ ನಹಿ ಹೋಗಾ ಜೋ ಹಾಸ್ಪಿಟಲ್ ಮೇ ಪಡೆ ರಹೆ. ಇನ್ನು ಬಾಬಾ ಹೇಳ್ತಿದ್ರೆ ಈಗ ಮುಂದೆ ಬರುವಂತಹ ವಿನಾಶ ಈ ರೀತಿ ಆಗೋದಿಲ್ಲ. ವಿನಾಶ ಆಯ್ತು ಅಥವಾ ಏನೋ ಬಾಂಬ್ಸ್ ಹಾಕಿದ್ರು ಮತ್ತೇನೋ ಹೆಚ್ಚು ಕಡಿಮೆ ಆಯ್ತು ಮತ್ತೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತಹದ್ದು ಆಗೋದಿಲ್ಲ. ಹಾಸ್ಪಿಟಲ್ ಆದಿ ತೋ ರಹೆಂಗೆ ನಹಿ, ಇಸ್ಲಿಯೇ ಅರ್ಥ್ವೇಕ್ ಆದಿ ಇಕ್ಕಟ್ಟಿ ಹೋಗಿ. ಯಾವ ಆಸ್ಪತ್ರೆಗಳೇ ಮುಂದೆ ಉಳಿಯುವುದಿಲ್ಲ ಅಂತಾರೆ ಬಾಬಾ. ಅದಕ್ಕೋಸ್ಕರ ಭೂಕಂಪ ಇತ್ಯಾದಿ ಎಲ್ಲ ಒಟ್ಟಿಗೆ ಆಗ್ತದೆ. ಕುದರತಿ ಆಪದಾओं ಕೋಯಿ ರೋಕ್ ನಹಿ ಸಕ್ತಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಪ್ರಕೃತಿಕ ಪ್ರಕೋಪಗಳನ್ನ ಯಾರು ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಖಾತೆ ಬಿ ಹೇ ಯಾ ಸಬ್ ಈಶ್ವರ್ ಕೆ ಹಾತ್ ಮೇ ಹೇ. ಮತ್ತೆ ಹೇಳ್ತಾರೆ ಎಲ್ಲವೂ ಈಶ್ವರನ ಕೈಯಲ್ಲಿದೆ ಅಂತ. ಅಬ್ ತುಮ್ ಬಚ್ಚೆ ಸಮಸ್ತೆ ಹೋ ವಿನಾಶ್ ತೋ ಹೋನಾ ಹೇ, ಅಕಾಲ್ ಪಡ್ನಾ ಹೇ, ಪಾನಿ ನಹಿ ಮಿಲೇಗಾ, ಸೋ ತೋ ತುಮ್ ಚಾಹತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನಿಮ್ಗೆ ಮಕ್ಕಳಿಗೆ ಗೊತ್ತು ವಿನಾಶ ಅಂತೂ ಆಗುವಂಥದ್ದಿದೆ, ಬರಗಾಲ ಬರ್ತದೆ, ನೀರು ಸಹ ಸಿಗೋದಿಲ್ಲ, ಇವೆಲ್ಲವೂ ನಿಮ್ಗೆ ಆಗೇ ಆಗ್ತದೆ ಅಂತ ನಿಮ್ಗೆ ಗೊತ್ತಿದೆ ಅಂತಾರೆ ಬಾಬಾ. ಕೋಯಿ ನೈ ಬಾತ್ ನಹಿ ಹೇ, ಇದೇನು ಹೊಸ ಮಾತಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕಲ್ಪ ಪಹಲೆ ಬಿ ಎಸ್ಸೆ ಹುವಾತ. ಕಲ್ಪದ ಮೊದಲು ಸಹ ಇದೇ ರೀತಿ ಆಗಿತ್ತು. ಕಲ್ಪ ಕಾ ಜ್ಞಾನ ತೋ ಕೋಯಿ ಮೇ ಹೈ ನಹಿ. ಈ ಕಲ್ಪದ ಜ್ಞಾನ ಯಾರಲ್ಲಿಯೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕಾತೆ ಬಿ ಹೇ ಕ್ರೈಸ್ಟ್ ಸೆ 3000 ವರ್ಷ ಪಹಲೆ ಪ್ಯಾರಾಡೈಸ್ ತಾ. ಹೇಳ್ತಾರೆ ಕ್ರಿಶ್ಚಿಯನ್ಸು ಸಹ ಕ್ರಿಸ್ತ ಬರೋದಕ್ಕಿಂತ 3000 ವರ್ಷದ ಮೊದಲೇ ಏನಿತ್ತು, ಪ್ಯಾರಾಡೈಸ್ ಆಗಿತ್ತು ಭಾರತ. ಫಿರ್ ಶಾಸ್ತ್ರೋं में कल्प की आयु लाखों वर्ष लिख दी है.
ಮತ್ತೆ ಶಾಸ್ತ್ರಗಳಲ್ಲಿ ಕಲ್ಪದಾಯಸ್ಸು ಲಕ್ಷಾಂತರ ವರ್ಷ ಅಂತ ಬರೆದಿದ್ದಾರೆ. ಕೋಯಿ ಕಾಬೆ ಅಟೆನ್ಷನ್ ನಹಿ ಜಾತಾ ಹೇ, ಸುನ್ಕರ್ ಫಿರ್ ಅಪ್ನೆ ದಂಧೆ ಆದಿ ಮೇಲೆ ಲಗ್ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಕಲ್ಪದಾಯಸ್ಸು ಲಕ್ಷಾಂತರ ವರ್ಷ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಯಾರಿಗೂ ಗಮನನೇ ಹೋಗೋದಿಲ್ಲ. ಎಲ್ಲ ಕೇಳ್ತಾರೆ ಮತ್ತೆ ತಮ್ಮ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಡಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. तो अब बाप बच्चों को समझाते हैं, अब जल्दी जल्दी पुरुषार्थ करो. ಈಗ ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ಬೇಗ ಬೇಗ ನೀವು ಪುರುಷಾರ್ಥವನ್ನ ಮಾಡಿ. ಯಾದ್ ಮೇ ರಹೋ ತೋ ಕಾದ್ ನಿಕಲ್ತಿ ಜಾಯೇಗಿ. ಮಕ್ಕಳೇ ನನ್ನ ನೆನಪಿನಲ್ಲಿ ಇದ್ರಿ ಅಂದ್ರೆ ನಿಮ್ಮ ಆತ್ಮದಲ್ಲಿರುವಂಥ ಕಲ್ಮಶ ದೂರ ಆಗ್ತಾ ಹೋಗ್ತದೆ. ತುಮ್ಕೋ ಯಹಾ ಹೇ ಸತೋ ಪ್ರಧಾನ್ ಬನ್ನಾ ಹೇ, ಯಾಕೆಂದ್ರೆ ನೀವು ಇಲ್ಲಿನೇ ಸತೋ ಪ್ರಧಾನರಾಗಬೇಕಾಗಿದೆ. नहीं तो सजा खाकर फिर अपने अपने धर्म में चले जाएंगे. ಇಲ್ಲ ಅಂದ್ರೆ ಬಾಬಾ ಹೇಳ್ತಿದ್ರೆ ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ತಮ್ಮ ತಮ್ಮ ಧರ್ಮಕ್ಕೆ ಹೋಗ್ಬಿಡ್ತಾರೆ. ಶ್ರೀಮದ್ ಭಗವಾನ್ ಕಿ ಮಿಲ್ತಿ ಹೇ, ಶ್ರೀಕೃಷ್ಣ ತೋ ರಾಜ್ಕುಮಾರ್ ಹೇ, ವಹ ಕ್ಯಾ ಕಿಸ್ಕೋ ಮತ್ ದೇಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶ್ರೀಮತ್ ಅಂತೂ ಭಗವಂತಂದೇ ಸಿಗ್ತದೆ, ಇನ್ನ ಶ್ರೀಕೃಷ್ಣ ಅಂತೂ ರಾಜಕುಮಾರ, ಅವನೇನು ಯಾರಿಗೆ ಮತ ಕೊಡೋದಕ್ಕೆ, ಏನ್ ಮತ ಕೊಡೋದಕ್ಕೆ ಸಾಧ್ಯ? ರಾಜಕುಮಾರ ಚಿಕ್ಕ ಮಗು ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ ಬಾತೋಂಕೋ ದುನಿಯಾ ಮೇ ಕೋಯಿ ಬಿ ನಹಿ ಜಾನ್ತೆ. ಆದ್ರೆ ಇವೆಲ್ಲ ಮಾತುಗಳನ್ನ ಜಗತ್ತು ಏನೂ ಅರಿತಿಲ್ಲ ಅಂತಾರೆ ಬಾಬಾ. ಪ್ಯಾರ್ ಸೆ ಸಮಜಾನಾ ಹೇ ಕಿ ಶಿವಬಾಬಾ ಕೋ ಯಾದ್ ಕರೋ. ಅದಕ್ಕೋಸ್ಕರ ಪ್ರೀತಿಯಿಂದ ನೀವೆಲ್ಲರಿಗೂ ತಿಳಿಸ್ಕೊಡ್ಬೇಕು, ಶಿವಬಾಬರವರನ್ನ ನೆನಪು ಮಾಡಿ ಅಂತ. ಶಿವಬಾಬಾ ಖುದ್ ಕಹತೆ ಹೇ ಕಿ ಮಾಮೆ ಕಮ್ ಯಾದ್ ಕರೋ. ಅದಕ್ಕೆ ಶಿವಬಾಬನು ಸ್ವಯಂ ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನೊಬ್ಬನನ್ನ ನೆನಪು ಮಾಡಿ. ವಹ ಬಿ ಕಲ್ಯಾಣಕಾರಿ ಹೇ ಔರ್ ಸಂಘ ತೋಡ್ ಏಕ್ ಸಂಘ ಜೋಡ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಕಲ್ಯಾಣಕಾರಿಯಾಗಿದೆ. ಯಾಕೆಂದ್ರೆ ಅನ್ಯ ಎಲ್ಲರ ಸಂಘವನ್ನ ತೆಗೆದು ನಮ್ಮ ಬುದ್ಧಿಯ ಸಂಘವನ್ನ ಒಬ್ಬ ತಂದೆಯೊಂದಿಗೆ ಜೋಡಿಸ್ಬೇಕಾಗಿದೆ. ತುಮ್ ಹೋ ಭಾರತ್ ಕಾ ಬೇಡ ಪಾರ್ ಕರ್ನೆ ವಾಲೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ಭಾರತದ ನೌಕೆಯನ್ನ ಪಾರ್ ಮಾಡುವಂಥವ್ರು. ಸತ್ಯನಾರಾಯಣ ಕಿ ಕಥಾ ಭಿ ಭಾರತ್ ಸೆ ಹಿ ತಾಲೂಕ್ ರಕ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸತ್ಯನಾರಾಯಣನ ಕಥೆನೂ ಭಾರತಕ್ಕೇನೆ ಸಂಬಂಧಪಟ್ಟದ್ದು. ಅವ್ರ ಧರ್ಮ ವಾಲೆ ಕಬಿ ಸತ್ಯನಾರಾಯಣ ಕಿ ಕಥಾನೇ ಹಿ ಸುನೇಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅನ್ಯ ಯಾವ ಧರ್ಮದವರು ಈ ನಿಜವಾದ ಸತ್ಯನಾರಾಯಣ ಆಗುವಂಥ ಕಥೆಯನ್ನ ಯಾರು ಕೇಳೋದಿಲ್ಲ ಅಂತಿದ್ದಾರೆ ಬಾಬಾ. ಯಹ ಸುನೇಂಗೆ ವಹ ಜೋ ನರ್ ಸೆ ನಾರಾಯಣ ಬನ್ನೆ ವಾಲೆ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಹೋಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸತ್ಯನಾರಾಯಣ ಕಥೆಯನ್ನ ಯಾರು ಕೇಳ್ತಾರಂದ್ರೆ ಯಾರು ನರನಿಂದ ನಾರಾಯಣ ಆಗುವಂಥವ್ರಿದ್ದಾರೋ, ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ದಾರೋ ಅವ್ರು ಮಾತ್ರ ಕೇಳ್ತಾರೆ. ವಹಿ ಅಮರ್ ಕಥಾ ಸುನೇಂಗೆ. ಅವರೇ ಈ ಸತ್ಯನಾರಾಯಣನ ಕಥೆ ಅಥವಾ ಈ ಅಮರ ಕಥೆಯನ್ನ ಕೇಳ್ತಾರೆ ಅಂತಿದ್ದಾರೆ ಬಾಬಾ. ಅಮರ್ ಲೋಕ್ ಮೇ ದೇವಿ ದೇವತಾತೆ तो जरूर अमर लोक में अमर कथा से यह पद पाया होगा. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಮರ ಲೋಕದಲ್ಲಿ ದೇವಿ ದೇವತೆಗಳಿದ್ರು ಅಂದ್ಮೇಲೆ ಅವಶ್ಯವಾಗಿ ಅಮರ ಲೋಕದಲ್ಲಿ ಹೋಗ್ಬೇಕಂದ್ರೆ ಈ ಅಮರ ಕಥೆಯಿಂದಲೇ ಅವರು ಆ ಪದವಿಯನ್ನ ಪಡ್ಕೊಂಡಿರ್ಬೇಕಲ್ವಾ. ಏಕ್ ಏಕ್ ಬಾತ್ ಯಾದ್ ಕರ್ನೆ ಲಾಯಕ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದೊಂದು ಮಾತು ನೆನಪು ಮಾಡೋದಕ್ಕೆ ಯೋಗ್ಯ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಏಕ್ ಬಾತ್ ಬಿ ಬುದ್ಧಿ ಮೇ ಅಚ್ಚಿ ರೀತಿ बैठ जाए तो सब आ जाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದರಲ್ಲಿ ಒಂದು ಮಾತೇನಾದ್ರೂ ಚೆನ್ನಾಗಿ ಬುದ್ಧಿಯಲ್ಲಿ ಕುತ್ಕೊಂಡ್ರು ಸಾಕು, ಅವರೆಲ್ಲ ಇಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕೋ ಯಾದ್ ಕರ್ನಾ ಹೇ ಔರ್ ಸ್ವದರ್ಶನ್ ಚಕ್ರ ಧ್ಯಾನ್ ಮೇ ರಖ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದು ಮಕ್ಕಳೇ ನೀವು ನನ್ನನ್ನ ನೆನಪು ಮಾಡಬೇಕು, ಇನ್ನೊಂದು ಸ್ವದರ್ಶನ ಚಕ್ರದ ನೆನಪು ನಿಮ್ಗೆ ಇರ್ಬೇಕು ಅಂತಿದ್ದಾರೆ. ಶಿವಬಾಬಾಕ್ಕೆ ಸಾಥ್ ಯಹ ಪಾಠ ಬಜಾ ರಹೆ ಹೇ ಫಿರ್ ಜಾನಾ ಹೇ. ಯಾಕೆಂದ್ರೆ ಈಗ ನೀವು ಶಿವಬಾಬರವ್ರ ಜೊತೆಗೆ ಇಲ್ಲಿ ಪಾತ್ರವನ್ನ ಮಾಡ್ತಾ ಇದ್ರಿ, ನಂತರ ವಾಪಸ್ ಹೋಗ್ಬೇಕಾಗಿದೆ. ಬಾಪ್ ಹಿ ಸಮಜಾತೆ ಹೇ ಸಚ್ ಕ್ಯಾ ಹೇ ಜೂಟ್ ಕ್ಯಾ ಹೇ. ಬಾಬಾನೇ ನಮ್ಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ ಸತ್ಯ ಯಾವುದು ಅಸತ್ಯ ಯಾವುದು ಅಂತ. ಸತ್ಯ ಏಕ್ ಹೇ ಬಾಕಿ ಸಬ್ ಹೇ ಜೂಟ್. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯ ಇರೋದು ಒಂದೇ, ಬಾಕಿ ಉಳಿದಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಲಂಕಾ ಮೇ ರಾವಣ ತಾ ಏಕ ಕಿ ಬಾತ್ ಹೈ ಕ್ಯಾ, ಸತ್ಯುಗ್ ತ್ರೇತಾ ಮೇ ತೋ ಐಸಿ ಬಾತ್ ಹೋತಿ ನಹಿ ಹೈ.
ಬಾಬಾ ತಿಳಿಸ್ಕೊಡ್ತಿದ್ರೆ ಲಂಕೆಯಲ್ಲಿ ರಾವಣ ಇದ್ದ ಅಂತೆಲ್ಲ ಹೇಳ್ತಾರೆ. ಅದು ಒಬ್ಬರ ಮಾತಲ್ಲ ಅಂತ ಹೇಳ್ತಿದ್ದಾರೆ. ಬಾಬಾ ಹೇಳ್ತಿದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಹೇಳ್ತಾರಲ್ವಾ, ಲಂಕೆಯಲ್ಲಿ ರಾವಣ ಇದ್ದ, ರಾವಣನಿಗೂ ಮತ್ತೆ ರಾಮನಿಗೂ ಯುದ್ಧ ಆಯ್ತು, ಏನೇನೆಲ್ಲ ಬರ್ದಿದ್ದಾರೆ. ಆದ್ರೆ ಬಾಬಾ ಹೇಳ್ತಿದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಇಂತಹ ಯುದ್ಧಗಳು, ಘರ್ಷಣೆಗಳ ಮಾತು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಹ ಸಾರಿ ಮನುಷ್ಯೋಂ ಕಿ ದುನಿಯಾ ಲಂಕಾ ಹೇ, ಯಹ ಹೈ ಹಿ ರಾವಣ್ ರಾಜ್. ಬಾಬಾ ತಿಳಿಸ್ತಾ ಇದ್ದಾರೆ, ವಾಸ್ತವಿಕವಾಗಿ ಇಡೀ ಮನುಷ್ಯರ ಜಗತ್ತೇ ಏನಾಗಿದೆ, ಇದು ಲಂಕೆ ಆಗಿದೆ. ಈ ಸಮಯದಲ್ಲಿರುವುದೇ ರಾವಣನ ರಾಜ್ಯ ಅಂತ ಹೇಳ್ತಿದ್ದಾರೆ. ಸಬ್ ಸೀತಾಯೇ ಏಕ್ ರಾಮ್ ಕೋ ಯಾದ್ ಕರ್ತಿ ಹೇ, ಅಥವಾ ಸಬ್ ಭಕ್ತಿಯ ಸಜ್ನಿಯ ಏಕ್ ಭಗವಾನ್ ಸಾಜನ್ ಕೋ ಯಾದ್ ಕರ್ತಿ ಹೇ. ಕ್ಯೋಂಕಿ ರಾವಣ್ ರಾಜ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಲ್ಲ ಸೀತೆಯರು, ಅರ್ಥಾತ್ ಎಲ್ಲ ಆತ್ಮರೂಪಿ ಸೀತೆಯರು ಆ ಪರಮಾತ್ಮ ರಾಮನನ್ನೇ ನೆನಪು ಮಾಡ್ತಾರೆ. ಅಥವಾ ಎಲ್ಲ ಸೀತೆಯರಂತಾದ್ರೂ ಹೇಳ್ಬೋದು, ಪ್ರಿಯತಮೆಯರಂತೂ ಹೇಳ್ಬೋದು. ಒಬ್ಬ ಭಗವಂತ ಆಗಿದ್ದಾರೆ, ಪ್ರಿಯತಮ. ಆ ಪ್ರಿಯತಮನನ್ನೇ ಎಲ್ಲರೂ ನೆನಪು ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಇರುವುದು ಈ ರಾವಣನ ರಾಜ್ಯದಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ. ಸನ್ಯಾಸಿ ಇನ್ ಬಾತೋಂಕು ಸಮಜ್ನ ಸಕೆ. ಆದ್ರೆ ಸನ್ಯಾಸಿಗಳು ಇವೆಲ್ಲ ಮಾತುಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಬ್ ದುಃಖಿ ಹೇ ಶೋಕ್ ವಾಟಿಕಾ ಮೇ ಹೇ, ಶೋಕ್ ವಾಟಿಕಾ ಹೇ ಕಲಿಯುಗ್. ಯಾಕೆಂದ್ರೆ ಎಲ್ಲರೂ ದುಃಖದಲ್ಲಿದ್ದಾರೆ, ಎಲ್ಲರೂ ಶೋಕವಾಟಿಕೆಯಲ್ಲಿದ್ದಾರೆ. ಬಾಬಾ ಹೇಳ್ತಿದ್ರೆ ಈ ಕಲಿಯುಗನೇ ಏನಾಗಿದೆ, ಶೋಕವಾಟಿಕೆ ಆಗಿದೆ ಅಂತಿದ್ದಾರೆ ಬಾಬಾ. ಅಶೋಕ್ ವಾಟಿಕಾ ಹೇ ಸತ್ಯುಗ್. ಆದ್ರೆ ಅಶೋಕ ವಾಟಿಕೆ ಸತ್ಯುಗವಾಗಿದೆ. ಯಹಾತೋ ಕದಂ ಪದಂ ಪರ್ ಶೋಕೆ ದುಃಖೆ. ಇದಕ್ಕೆ ಶೋಕವಾಟಿಕೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಬಾಬಾ? ಇಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಶೋಕ ಇದೆ, ಅರ್ಥಾತ್ ದುಃಖ ಇದೆ ಅಂತಿದ್ದಾರೆ ಬಾಬಾ. ದುಃಖ ಹೇ ತುಮಕೋ ಬಾಬಾ ಅಶೋಕ್ ಸ್ವರ್ಗ ಮೇ ಲೇ ಜಾತೆ ಹೇ. ಆದ್ರೆ ನಮ್ಮನ್ನ ಬಾಬಾ ಅಶೋಕ ಅರ್ಥಾತ್ ಸ್ವರ್ಗಕ್ಕೆ ಬಾಬಾ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಹತೋ ಮನುಷ್ಯ ಕಿತ್ನಾ ಶೋಕ ಕರ್ತೆ ಹೇ. ಆದ್ರೆ ಬಾಬಾ ಹೇಳ್ತಾ ಇದ್ರೆ ಇಲ್ಲಿ ಮನುಷ್ಯರು ಎಷ್ಟೊಂದು ದುಃಖಿತರಾಗ್ತಾರೆ. ಕೋಯಿ ಮರ್ ಜಾತಾ ಹೇ ತೋ ಜೈಸೆ ಪಾಗಲ್ ಹೋ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರಾದ್ರೂ ಸತ್ರು ಅಂದ್ರೆ, ಶರೀರ ಬಿಟ್ರು ಅಂದ್ರೆ ಅವ್ರ ಬಗ್ಗೆ ಏನಾಗ್ಬಿಡ್ತಾರೆ, ಹುಚ್ಚರೇ ಆಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವರ್ಗ ಮೇತೋ ಯಸ ಬಾತೆ ಹೋತಿನೇ ಹೇ. ಆದ್ರೆ ಸ್ವರ್ಗದಲ್ಲಿ ದುಃಖಿತರಾಗಿ ಸಾವು ಅಥವಾ ದುಃಖಿತರಾಗಿ ಬುದ್ಧಿ ಭ್ರಷ್ಟ ಆಗ್ತದೆ ಅನ್ನುವಂತಹ ಮಾತು ಇರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಕಾಲ್ಯ ಮೃತ್ಯು ಕಭಿ ಹೋತಿ ನಹಿ. ಜೋ ಸ್ತ್ರೀ ವಿಧವಾ ಬನೆ ವಹ ತೋ ಸಮಯ ಪರ್ ಏಕ್ ಚೋಲಾ ಚೋಡ್ ಜಾಕರ್ ದೂಸರಾ ಲೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಲ್ಲೆಂದೂ ಅಕಾಲ ಮೃತ್ಯು ಆಗೋದಿಲ್ಲ, ಅಥವಾ ಎಂದ್ರೂ ಸ್ತ್ರೀಯರು ವಿಧವೆಯರು ಆಗೋದಿಲ್ಲ. ಅಲ್ಲಿ ಸಮಯಾನುಸಾರವಾಗಿ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಮೇಲ್ ವ ಫೀಮೇಲ್ ಕಾ ಲೇಂಗೆ ತೋ ಯಹ ಸಾಕ್ಷಾತ್ಕಾರ ಹೋ ಜಾಯೇಗಾ. ಶರೀರ ಬಿಟ್ಟ ಮೇಲೆ ಸ್ತ್ರೀ ಶರೀರ ತೆಗೆದುಕೊಳ್ತಾರೋ ಪುರುಷ ಶರೀರ ತೆಗೆದುಕೊಳ್ತಾರೋ ಇದು ಸಹ ಅಲ್ಲೇನಾಗ್ತದೆ, ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತದೆ ಅಂತಾರೆ ಬಾಬಾ. ಪಿಚಾಡಿ ಮೇ ಸಬ್ ಮಾಲೂಮ್ ಪಡ್ ಜಾಯೇಗಾ. ಬಾಬಾ ಹೇಳ್ತಾ ಇದ್ರೆ ಅಂತಿಮ ಸಮಯದಲ್ಲಿ ಎಲ್ಲವೂ ಗೊತ್ತಾಗ್ಬಿಡ್ತದೆ. ಕೌನ್ ಕೌನ್ ಕ್ಯಾ ಬನೆಗೆ, ಯಾರ್ಯಾರು ಏನೇನ್ ಪದವಿಯನ್ನ ಪಡ್ಕೊಳ್ತಾರೆ ಅದು ಸಹ ಗೊತ್ತಾಗ್ತದೆ. ಫಿರ್ ಉಸ್ ಸಮಯ ಕಹೆಂಗೆ ಹಮ್ನೆ ಇತ್ನಾ ಸಮಯ ಮೆಹನತ್ ನಹಿ ಕಿ. ಯಾರು ಪುರುಷಾರ್ಥ ಮಾಡೋದಿಲ್ವೋ ಅವ್ರು ತಿಳ್ಕೊಳ್ತಾರೆ ನಾವ್ ಇಷ್ಟು ಸಮಯ ನಾವ್ ಯಾಕೆ ಇಷ್ಟೇನು ಪರಿಶ್ರಮನೇ ಪಡ್ಲಿಲ್ಲ, ಪುರುಷಾರ್ಥ ಮಾಡ್ಲಿಲ್ಲ ಅಂತ ತಿಳ್ಕೊಳ್ತಾರೆ. ಪರಂತು ಉಸ್ ಸಮಯ ಕಹನೆ ಸೆ ಕ್ಯಾ ಹೋಗಾ. ನಾವೇನೋ ಪರಿಶ್ರಮ ಪಡ್ಲಿಲ್ಲ ಅಂತ ಅಂತಿಮ ಸಮಯದಲ್ಲಿ ಹೇಳೋದ್ರಿಂದ ಏನ್ ಲಾಭ ಆಗ್ತದೆ ಅಂತ ಕೇಳ್ತಿದ್ದಾರೆ ಬಾಬಾ. ಸಮಯ ತೋ ಬೀತ್ ಗಯಾನ ಇಸ್ಲಿಯೇ ಬಾಪ್ ಕಹತೆ ಹೇ ಬಚ್ಚೆ ಮೆಹನತ್ ಕರೋ, ಸರ್ವಿಸ್ ಮೇ ಸಚ್ಚೆ ರೈಟ್ ಹ್ಯಾಂಡ್ ಬನೋ ತೋ ರಾಜಾಯಿ ಮೇ ಆ ಜಾಯೆಂಗೆ. ಬಾಬಾ ಹೇಳ್ತಾ ಇದ್ರೆ ಸಮಯ ಅಂತೂ ಕಳೆದು ಹೋಗ್ಬಿಟ್ಟಿರ್ತದಲ್ವಾ, ಅದಕ್ಕೋಸ್ಕರ ಬಾಬಾ ಈಗಲೇ ಹೇಳ್ತಾ ಇದ್ರೆ ಮಕ್ಕಳೇ ಪರಿಶ್ರಮವನ್ನ ಪಡಿ, ಸೇವೆಯನ್ನ ಮಾಡಿ, ಸೇವೆಯಲ್ಲಿ ಬಲಭುಜ ಆಗಿ ರೈಟ್ ಹ್ಯಾಂಡ್ ಆಗಿ, ಆಗ ನೀವು ರಾಜ್ಯದಲ್ಲಿ ಬಂದ್ಬಿಡ್ತೀರಿ ಅಂತಾರೆ ಬಾಬಾ. ಸರ್ವಿಸ್ ಮೇಲೆ ಲಗೆ ರಹೋ. ಬಾಬಾ ಹೇಳ್ತಾ ಇದ್ರೆ ಸದಾ ಸೇವೆಯಲ್ಲಿ ನೀವು ತೊಡಗಿರಿ. ಮಿಸಾಲ್ ಬೇ ಹೇ ನಾ ಕೈಸೆ ಕುಟುಂಬಕ್ಕೆ ಕುಟುಂಬ ಸರ್ವಿಸ್ ಮೇಲೆ ಲಗ್ ಪಡೆ ಹೇ. ಕೆಲವು ಉದಾಹರಣೆಗಳು ಇದಾವೆ. ಇಡೀ ಕುಟುಂಬಕ್ಕೆ ಪರಿವಾರವೇ ಈ ಶುಭಾಬರವರ ಒಂದು ಸೇವೆಯಲ್ಲಿ ತೊಡಗಿರುವಂತಹ ಒಂದು ಕುಟುಂಬಗಳಿದಾವೆ. ಕಹೆಂಗೆ ಇಸ್ ಕುಟುಂಬನೆ ಕರ್ಮ ಐಸೆ ಅಚ್ಚೆ ಕಿಯೇ ಹುಯೇ ಹೇ ಜೋ ಸಬ್ ಈಶ್ವರ್ಯ ಸರ್ವಿಸ್ ಮೇ ಲಗ್ ಗಯೇ ಹೇ. ಹೇಳ್ತಾರೆ ಇವರ ಪರಿವಾರದವರೆಲ್ಲರೂ ಒಳ್ಳೆ ಶ್ರೇಷ್ಠ ಕರ್ಮವನ್ನ ಮಾಡಿರುವ ಕಾರಣ ಎಲ್ಲರೂ ಈಶ್ವರನ ಸೇವೆಯಲ್ಲಿ ತೊಡಗಿದ್ದಾರೆ ಅಂತ. ಮಾ ಬಾ ಬಚ್ಚೆ ಬಾಯಿ ಬೆಹನ್ ಯಹ ತೋ ಅಚ್ಚಾ ಹೇನಾ.
ತಂದೆ, ಮಾತು, ಪಿತಾ, ಮಕ್ಕಳು, ಸೋದರ ಸೋದರಿ ಎಲ್ಲರೂ ಈಶ್ವರನ ಸೇವೆಯಲ್ಲಿ ತೊಡಗಿದಾರಂದ್ರೆ ಇದಂತೂ ಒಳ್ಳೇದಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಸರ್ವಿಸ್ ಪಿಚಾಡಿ ಚಕ್ಕರ್ ಲಗಾತೆ ರಾತೆ ಹೇ. ಎಲ್ಲರೂ ಈಶ್ವರ್ಯ ಸೇವೆಯಲ್ಲಿ ತೊಡಗಿ ಸೇವೆ ಹಿಂದೆ ಎಲ್ಲ ಕಡೆ ಸೇವೆಗೋಸ್ಕರ ಚಕ್ಕರ್ ಹಾಕ್ತಾ ಇರ್ತಾರೆ. ತುಮ್ ಬಚ್ಚೋಂಕು ಬಹುತ್ ಉಲ್ಲಾಸ್ ಹೋನಾ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಬಹಳಷ್ಟು ಉಲ್ಲಾಸ ಉತ್ಸಾಹ ಇರಬೇಕು ಅಂತ ಹೇಳ್ತಿದ್ದಾರೆ. ಕೈಸೆ ಮನುಷ್ಯಂಕೋ ರಾಸ್ತಾ ಬತಾಯೆ ಜೋ ಉನ್ಹೋಂಕಿ ಆತ್ಮ ಖುಷ್ ಹೋ. ಏನು ಉತ್ಸಾಹ ಇರ್ಬೇಕಂದ್ರೆ ಹೇಗೆ ಅನ್ಯರಿಗೆ ನಾವು ತಂದೆಯ ಮಾರ್ಗವನ್ನ ತಿಳಿಸ್ಬೇಕು, ಮನುಷ್ಯರಿಗೆ ಹೇಗೆ ಮಾರ್ಗ ತಿಳಿಸ್ಬೇಕು, ಆತ್ಮಗಳಿಗೆ ಹೇಗೆ ಖುಷಿ ಪಡಿಸ್ಬೇಕು. ಕಿತ್ನೋಂಕೋ ರಾಸ್ತಾ ಬತಾತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮನ್ನ ನೀವೇ ನೋಡ್ಕೊಳ್ರಿ, ನಾವು ಎಷ್ಟು ಜನರಿಗೆ ಮಾರ್ಗವನ್ನ ತಿಳಿಸ್ತಾ ಇದ್ದೀವಿ. ಯಹ ತುಮ್ನೆ ಪ್ರಜಾ ಬನಾಯಿ ಬೀಜ್ ಬೋಯಾನ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ಜ್ಞಾನವನ್ನ ತಿಳಿಸ್ತೀರಂದ್ರೆ ಪ್ರಜೆಗಳನ್ನ ಮಾಡ್ಕೊಂಡ್ರಿ ಅಂತ ಅರ್ಥ. ಒಂದು ಬೀಜ ಅಂತೂ ಬಿತ್ತಿದ್ರಲ್ವಾ ಅಂತಾರೆ ಬಾಬಾ. ಜಮ್ತೆ ಜನ್ಮತೆ ಹಿ ರಾಜ ತೋ ಕೊಯ್ ಹೋತಾನೆ ಹೇ. ಧ್ಯಾನವನ್ನ ತಿಳಿಸಿದ್ರಿ ಅಂದ್ರೆ ಒಂದು ಬೀಜ ಬಿತ್ತಿದ್ರಿ ಅಂತ ಅರ್ಥ. ಹುಟ್ಟುತ್ತಲೇನೆ ರಾಜ ಅಂತೂ ಯಾರು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಜನ್ಮ ಪಡ್ಕೊಳ್ತಾ ಇದ್ದ ಹಾಗೇನೆ ರಾಜರಂತೂ ಆಗೋದಿಲ್ಲ. ಪಹಲೆ ಪ್ರಜಾ ಕೆ ಅಧಿಕಾರಿ ಹೋತೆ ಹೇ, ಫಿರ್ ಪುರುಷಾರ್ಥ ಕರ್ತೆ ಕರ್ತೆ ಕ್ಯಾ ಸೆ ಕ್ಯಾ ಬನ್ ಸಕ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮೊದಲು ಪ್ರಜೆಗಳಿಗೆ ಅಧಿಕಾರಿ ಆಗ್ತಾರೆ, ನಂತರ ಪುರುಷಾರ್ಥ ಮಾಡ್ತಾ ಮಾಡ್ತಾ ಹೇಗಿದ್ದವ್ರು ಹೇಗಾಗ್ಬಿಡ್ತಾರೆ, ರಾಜರು ಆಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ಕೋ ಸರ್ವಿಸ್ ಪರ್ ದೇಖ್ ಔರೋಂ ಕೋ ಭಿ ಉಮಂಗ್ ಹೋಗಾ, ಹಮ್ ಭಿ ಕ್ಯೂ ನಾ ಐಸಾ ಪುರುಷಾರ್ಥ ಕರೆ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಸೇವೆಯಲ್ಲಿರುವುದನ್ನ ನೋಡಿ ಅನ್ಯರಿಗೂ ಸಹ ನಾವು ಯಾಕೆ ಈ ರೀತಿ ಪುರುಷಾರ್ಥ ಮಾಡಬಾರ್ದು ಅಂತ ಉಮಂಗ ಉತ್ಸಾಹ ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ನಹಿ ತೋ ಫಿರ್ ಕಲ್ಪ ಕಲ್ಪಾಂತರ ಐಸಾ ಹಾಲ್ ಹೋಗಾ. ಈಗ ನಾವು ಸೇವೆ ಮಾಡಲಿಲ್ಲ, ಪುರುಷಾರ್ಥ ಮಾಡಲಿಲ್ಲ ಅಂದ್ರೆ ಬಾಬಾ ಹೇಳ್ತಿದ್ರೆ ಕಲ್ಪಾಂತರವು ಮತ್ತೆ ಇದೇ ರೀತಿ ನಿಮ್ದು ಸ್ಥಿತಿ ಆಗ್ಬಿಡ್ತದೆ. ಬಹುತಾಯಂಗೆ ಪಶ್ತಾಯಂಗೆ. ಬಾಬಾ ಹೇಳ್ತಾ ಇದ್ರೆ ಪುರುಷಾರ್ಥ ಮಾಡದೆ ಈ ರೀತಿ ಬಹಳಷ್ಟು ಜನ ಅಂತಿಮದಲ್ಲಿ ಬರ್ತಾರೆ, ಬಹಳಷ್ಟು ಪಶ್ಚಾತ್ತಾಪವನ್ನ ಪಡ್ಕೊಳ್ತಾರೆ. ಉಸ್ ಸಮಯ ಜೈಸಾ ದುಃಖ ಮನುಷ್ಯ ಸಾರಿ ಆಯುಮೆ ಕಭಿ ನಹಿ ದೇಖ್ತೆ. ಬಾಬಾ ಹೇಳ್ತಿದ್ರೆ ಆ ಸಮಯದಂತಹ ದುಃಖವನ್ನ ಇಡೀ ಆಯಸ್ಸಿನಲ್ಲಿ ಎಂದೂ ಅವರು ನೋಡಿರಕ್ಕಿಲ್ಲ, ಅಂತಹ ದುಃಖವನ್ನ ನೋಡ್ತಾರೆ ಅಂತಾರೆ ಬಾಬಾ. ಶ್ರೀಮತ್ ಪರ್ ನಹಿ ಚಲ್ನೆ ಕೆ ಕಾರಣ ಪಿಚಾಡಿ ಮೇ ಐಸೆ ದುಃಖ ದೇಖೆಂಗೆ ಬಾತ್ ಮತ್ ಪುಚ್ಚೋ ಕ್ಯೋಂಕಿ ಅನೇಕ ವಿಕರ್ಮ ಕಿಯೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶ್ರೀಮತದಂತೆ ನಡೆಯದೇ ಇರುವ ಕಾರಣ ಅಂತಿಮ ಸಮಯದಲ್ಲಿ ಇಷ್ಟೊಂದು ದುಃಖವನ್ನ ನೋಡ್ತಾರೆ, ಈಗ ಹೇಳೋದಕ್ಕೂ ಸಾಧ್ಯ ಇಲ್ಲ. ಎಷ್ಟು ದುಃಖ ಅಂದ್ರೆ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆಂದ್ರೆ ಅನೇಕ ಪಾಪಕರ್ಮಗಳನ್ನ ಮಾಡಿರ್ತಾರಲ್ವಾ ಅಂತಾರೆ ಬಾಬಾ. ಬಾಬಾ ರಾಸ್ತಾ ಭಿ ಬಹುತ್ ಸಹಜ್ ಬತಾತೆ ಹೇ, ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೇ. ಬಾಬಾ ಬಹಳ ಸಹಜವಾದಂತಹ ಮಾರ್ಗವನ್ನ ತಿಳಿಸ್ತಾರೆ. ಮಕ್ಕಳೇ, ಕೇವಲ ತಂದೆಯಾದ ನನ್ನನ್ನ ನೀವು ನೆನಪು ಮಾಡಬೇಕು. ಅವ್ರಂಗೂ ಭಿ ಯಾರ ರಾಸ್ತಾ ಬತಾವ್, ನೀವು ನೆನಪು ಮಾಡ್ರಿ, ಮತ್ತೆ ಅನ್ಯರಿಗೂ ಈ ಮಾರ್ಗವನ್ನ ತಿಳಿಸಿ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ದೇವಿ ದೇವತಾ ಧರ್ಮ ಕೆ ತೆ ಜೈಸೆ ಕ್ರಿಶ್ಚಿಯನ್ ಧರ್ಮ ಕೆ ಮನುಷ್ಯ ಇಸ್ಲಾಮಿ ಧರ್ಮ ಕೆ ಮನುಷ್ಯ ಹೇ ವೈಸೆ ಯಹ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ದೇವಿ ದೇವತಾ ಧರ್ಮದವರಾಗಿದ್ರಿ, ಈಗ ಹೆಂಗೆ ಕ್ರಿಶ್ಚಿಯನ್ ಧರ್ಮದ ಮನುಷ್ಯರಿದ್ದಾರೆ, ಇಸ್ಲಾಮಿ ಧರ್ಮದವರಿದ್ದಾರೋ ಅದೇ ರೀತಿ ನೀವು ದೇವಿ ದೇವತೆಗಳು ಅಂತಾರೆ ಬಾಬಾ. ಯಹ ಹೇ ಸಬ್ಸೆ ಪವಿತ್ರ. ದೇವಿ ದೇವತಾ ಧರ್ಮದವರು ಎಲ್ಲರಿಗಿಂತಲೂ ಪವಿತ್ರರು. ಇನ್ ಜೈಸಾ ಧರ್ಮ ಕೊಯ್ ಹೋ ನಹಿ ಸಕ್ತಾ, ಆದಾ ಕಲ್ಪ್ ತುಮ್ ಪವಿತ್ರಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ದೇವಿ ದೇವತೆಗಳಷ್ಟು ಪವಿತ್ರವಾದಂತಹ ಧರ್ಮ ಅಥವಾ ದೇವಿ ದೇವತೆಗಳ ಧರ್ಮದವರ ಹಾಗೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅರ್ಧ ಕಲ್ಪ ನೀವು ಪವಿತ್ರರಾಗಿರ್ತೀರಿ ಅಂತಾರೆ ಬಾಬಾ. ಸ್ವರ್ಗ ಅವ್ರ ನರ್ಕ ಗಾಯ ಹುವಾ ಹೇ. ಅದಕ್ಕೋಸ್ಕರ ಸ್ವರ್ಗ ಮತ್ತು ನರಕ ಎನ್ನುವಂತಹ ಗಾಯನವನ್ನ ಮಾಡಲಾಗಿದೆ. ಹೆವೆನ್ ಕಿಸ್ಕೋ ಕಹಾ ಜಾತಾ ಯಹ ಭಿ ಕಿಸ್ಕೋ ಪತಾ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಸ್ವರ್ಗ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಅದು ಸಹ ಯಾರಿಗೂ ಗೊತ್ತಿಲ್ಲ. ಬಾಪ್ ಭಾರತ್ ಮೇ ಹಿ ಆಕರ್ ಬಚ್ಚೋಂಕೋ ಜಗಾತೆ ಹೇ. ಆದ್ರೆ ಬಾಬಾ ಭಾರತದಲ್ಲೇ ಬಂದು ಮಕ್ಕಳನ್ನ ಜಾಗೃತ ಮಾಡ್ತಾರೆ. 5000 ವರ್ಷ ಕಿ ಬಾತ್ ಹೇ. ಯಾವಾಗ ಬಂದಿದ್ರು? 5000 ವರ್ಷದ ಮೊದಲು ಬಂದಿದ್ರು ಬಾಬಾ, ಮಕ್ಕಳನ್ನ ಜಾಗೃತ ಮಾಡಿದ್ರು, ಮತ್ತೆ ಬಂದಿದ್ದಾರೆ ಅಂದ್ಮೇಲೆ ಇದು 5000 ವರ್ಷದ ಮಾತು ಅಂತಾರೆ ಬಾಬಾ. जो स्वर्गवासी थे वही अब नरकवासी बने हैं, फिर बाप आकर पावन स्वर्गवासी बनाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರು ಸ್ವರ್ಗವಾಸಿಗಳಾಗಿದ್ರು ಅವರೇ ಈಗ ನರಕವಾಸಿಗಳಾಗಿದ್ದಾರೆ, ಮತ್ತೆ ಬಾಬಾ ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. ಏಕ್ ಸಾಜನ್ ಆಕರ್ ಸಬ್ ಸಜ್ನಿಯೋ ಕೋ ಅಪ್ನೆ ಅಶೋಕ್ ವಾಟಿಕಾ ಮೇ ಲೇ ಜಾತೆ ಹೇ.
ಬಾಬಾ ಹೇಳ್ತಾ ಇದ್ದಾರೆ, ಒಬ್ಬ ಪ್ರಿಯತಮ ಬಂದು ಎಲ್ಲ ಪ್ರಿಯತಮೆಯರನ್ನ ತಮ್ಮ ಅಶೋಕ ವಾಟಿಕೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ತೋ ಪಹಲೆ ಪಹಲೆ ಸಬ್ಕೋ ಯಹ ಕಹೋ ಕಿ ಬಾಪ್ಕೋ ಯಾದ್ ಕರೋ. ಅದಕ್ಕೋಸ್ಕರ ಯಾರೇ ಸಿಗ್ಲಿ ಫಸ್ಟ್ ಅವ್ರಿಗೆ ಇದನ್ನ ನೆನಪು ಮಾಡಿಸಿ ತಂದೆಯನ್ನ ನೀವು ನೆನಪು ಮಾಡಿ ಅಂತ. ನಹಿ ತೋ ಯಹ ಬೇಟೆ ಬೇಟೆ ಬುದ್ಧಿ ಕಹ ಕಹ ಭಟಕ್ತಿರಾತೆ ಹೇ. ಬಾಬಾ ಹೇಳ್ತಾ ಇದ್ರೆ, ಇಲ್ಲ ಅಂದ್ರೆ ಇಲ್ಲೇ ಕುತ್ಕೊಂಡಿದ್ರು ಸಹ, ಬಾಬಾ ನೆನಪಿನಲ್ಲಿ ಕುತ್ಕೊಂಡಿದ್ರು ಸಹ ಬುದ್ಧಿ ಅಲ್ಲೇ ಇಲ್ಲೇ ಅಲ್ಲಾಡ್ತಾ ಇರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಬಿ ಯಹಿ ಹಾಲತ್ ಹೋತಾ ಹೇ. ಧ್ಯಾನ ಮಾರ್ಗದಲ್ಲೂ ಇದೇ ರೀತಿ, ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತರ ಸ್ಥಿತಿನೂ ಇದೇ ರೀತಿ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಅನುಭವಿತ ಹೇನಾ, ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಭಕ್ತಿ ಅನುಭವನು ಬ್ರಹ್ಮ ತಂದೆಗಂತೂ ಇದೆಲ್ಲ ಅನುಭವ ಇದೆ ಅಲ್ವಾ. ಸಬ್ಸೆ ಅಚ್ಚಾ ದಂಧಾ ಜವಾಹರಾತ್ ಕಾ ಹೋತಾ ಹೇ, ಉನ್ಮೆ ಸಚ್ और झूठ को बड़ा मुश्किल समझते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಲ್ಲಕ್ಕಿಂತಲೂ ಒಳ್ಳೆಯ ಉದ್ಯೋಗ ಅಂದ್ರೆ ವಜ್ರದ ವ್ಯಾಪಾರ ಅಂತ ಹೇಳ್ತಿದ್ದಾರೆ ಬಾಬಾ. ಅದರಲ್ಲಿ ಚೊಕ್ಕ ಅಥವಾ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಳ್ಳೋದು ಬಹಳಷ್ಟು ಕಷ್ಟ. ವಜ್ರಗಳಲ್ಲಿನೂ ಯಹ ಬಿ ಸಚ್ ಚಿಪಾ ಹುವಾ ಹೇ, झूठ ही झूठ ಚಲ್ತಾ रहता है. ಅದೇ ರೀತಿ ಬಾಬಾ ಹೇಳ್ತಾ ಇದ್ರೆ ಇಲ್ಲಿನೂ ಸತ್ಯ ಎಲ್ಲ ಅಡಗ್ಬಿಟ್ಟಿದೆ, ಎಲ್ಲ ನಡೀತಾ ಇರೋದು ಸುಳ್ಳೇ ಸುಳ್ಳು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಬಿ ಡ್ರಾಮಾ ಮೇ ನೂಂದ್ ಹೇ. ಈ ರೀತಿ ಸತ್ಯ ಅಸತ್ಯ ಏನೇನೆಲ್ಲ ನಡೀತಾ ಇದೆಯೋ ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಜಾನ್ತೆ ಹೋ ಹಮ್ ಸಬ್ ಡ್ರಾಮಾ ಕೆ ಆಕ್ಟ್ರೆಸ್ ಹೇ, ಇನ್ಸೆ ಕೋಯಿ ಬಿ ನಿಕಲ್ ನಹಿ ಸಕ್ತಾ. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತು ನಾವೆಲ್ಲರೂ ಈ ನಾಟಕದಲ್ಲಿ ಪಾತ್ರಧಾರಿಗಳು. ಈ ಪಾತ್ರದಿಂದ ಯಾರೂ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ, ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕೋಯಿ ಬಿ ಮೋಕ್ಷಕೋ ಪಾ ನಹಿ ಸಕ್ತಾ. ಬಾಬಾ ಹೇಳ್ತಾ ಇದ್ರೆ ಯಾರೂ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿವೇಕ್ ಸೆ ಕಾಮ್ ಲೇನಾ ಹೋತಾ ಹೇ. ಎಲ್ಲವೂ ವಿವೇಕದಿಂದ ಕಾರ್ಯ ಮಾಡಬೇಕಾಗಿದೆ. ತಾಟ್ ಮೇ ಚಲ್ತೆ ಹಿ ಜಾತೆ ಹೇ, ಫಿರ್ ಕಲ್ ಬಾದ್ ವಹಿ ಪಾಠ ರಿಪೀಟ್ ಕರೆಂಗೆ. ಬಾಬಾ ಹೇಳ್ತಾ ಇದ್ರೆ ಪಾತ್ರ ಮಾಡ್ತಾನೆ ಹೋಗ್ತೀರಿ, ನಂತರ ನೆಕ್ಸ್ಟ್ ಕಲ್ಪದಲ್ಲಿ ಮತ್ತೆ ಇದೇ ಪಾತ್ರವನ್ನ ನೀವು ರಿಪೀಟ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ದೇಖೆಂಗೆ ಕೈಸೆ ಮನುಷ್ಯ ಮಾರ್ತೆ ಹೇ ವಿನಾಶ್ ಹೋನಾ ಹೇ. ಬಾಬಾ ತಿಳಿಸ್ತಾ ಇದ್ರೆ ನೀವು ನೋಡ್ತೀರಿ ಯಾವ ರೀತಿ ಮನುಷ್ಯರು ಸಾಯ್ತಾರೆ, ಹೇಗೆ ವಿನಾಶ ಆಗ್ತದೆ ಅಂತ. ಸಬ್ ಆತ್ಮಾಯೇ ನಿರ್ವಾಣ ಧಾಮೆ ಚಲೆ ಜಾಯಿಗೆ. ಬಾಬಾ ಹೇಳ್ತಾ ಇದ್ರೆ ಎಲ್ಲ ಆತ್ಮಗಳು ನಿರ್ವಾಣ ಧಾಮಕ್ಕೆ ಹೋಗ್ತಾರೆ. ಯಹ ಬುದ್ಧಿ ಮೇ ಜ್ಞಾನ ಹೇ. ಇದೆಲ್ಲ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸರ್ವಿಸ್ ಪರ್ ಲಗೆ ಲಾನೆ ಸೆ ಬಹುತೋಂ ಕಾ ಕಲ್ಯಾಣ ಹೋಗಾ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಯಾವಾಗ ಸೇವೆಯಲ್ಲಿ ತೊಡಗಿರ್ತೀರೋ ಆವಾಗ ಅನೇಕರ ಕಲ್ಯಾಣ ಮಾಡ್ತೀರಿ, ಅದರಿಂದ ಅನೇಕರ ಕಲ್ಯಾಣ ಆಗ್ತದೆ. ಸಾರಾ ಪರಿವಾರ ಹಿ ಇಸ್ ಜ್ಞಾನ ಮೇಲೆ ಲಗ್ ಜಾಯೆ ತೋ ಬಡಾ ವಂಡರ್ ಹೋ ಜಾಯೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಮ ಲೌಕಿಕ ಪರಿವಾರ ಸಂಪೂರ್ಣ ಈ ಜ್ಞಾನದಲ್ಲಿ ತೊಡಗ್ಬಿಟ್ರೆ ಇದರಿಂದ ಬಹಳಷ್ಟು ವಂಡರ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ मुख्य सार. फर्स्ट पॉइंट, पिछाड़ी की दर्दनाक सीन से व दुखों से छूटने के लिए अभी से बाप की श्रीमत पर चलना है. ಅಂತಿಮ ಸಮಯದ ಭಯಾನಕ ದೃಶ್ಯದಿಂದ ಅಥವಾ ದುಃಖದಿಂದ ಬಿಡುಗಡೆಯಾಗಲು ಈಗಿನಿಂದಲೇ ತಂದೆಯ ಶ್ರೀಮತದನುಸಾರ ನಡೆಯಬೇಕು. आप समान बनाने की सेवा श्रीमत पर करनी है. ಅನೇಕರನ್ನ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವಂತಹ ಸೇವೆಯನ್ನ ಶ್ರೀಮತದಂತೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಸರ್ವಿಸ್ ಮೇ ಬಾಪ್ ಕಾ ರೈಟ್ ಹ್ಯಾಂಡ್ ಬನ್ನಾ ಹೇ. ಸೇವೆಯಲ್ಲಿ ತಂದೆಗೆ ರೈಟ್ ಹ್ಯಾಂಡ್ ಬಲಪುಚ್ಚಗಳಾಗಬೇಕು. ಆತ್ಮ ಕೋ ಖುಷ್ ಕರ್ನೆ ಕಾ ರಾಸ್ತಾ ಬತಾನಾ ಹೇ. ಆತ್ಮವನ್ನ ಖುಷಿಪಡಿಸುವಂತಹ ಮಾರ್ಗವನ್ನ ತಿಳಿಸಿ. ಸಬ್ಕಾ ಕಲ್ಯಾಣ ಕರ್ನಾ ಹೇ. ಸರ್ವರ ಕಲ್ಯಾಣವನ್ನ ಮಾಡಬೇಕು. वरदान, स्वयं के संकल्पों की
उलझन अथवा सजाओं से भी परे रहने वाले ಪಾಸ್ವಿದ್ ಆನರ್ ಭವ. ಸ್ವಯಂನ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದಲೂ ದೂರ ಇರುವಂತಹ ಪಾಸ್ವಿದ್ ಆನರ್ ಗೌರವಾನ್ವಿತವಾಗಿ ತೇರ್ಗಡೆಯಾಗಿ. पासविद आनर अर्थात मन में भी संकल्पों से सजा न खाए. ಪಾಸ್ವಿದ್ ಆನರ್ ಗೌರವಾನ್ವಿತವಾಗಿ ತೇರ್ಗಡೆಯಾಗುವುದು ಅಂದರೆ ಅರ್ಥ ಸಂಕಲ್ಪದ ಶಿಕ್ಷೆನೂ ಸಹ ನಿಮಗೆ ಸಿಗಬಾರ್ದು, ಸಂಕಲ್ಪದಲ್ಲಿಯೂ ಶಿಕ್ಷೆಯನ್ನ ಅನುಭವಿಸಬಾರ್ದು. धर्मराज के सजाओं की बात तो पीछे है, परंतु अपने संकल्पों की भी उलझन अथवा सजाओं से परे रहना यह पास्विद आनर होने वालों की निशानी है. ಧರ್ಮರಾಜನ ಶಿಕ್ಷೆಯ ಮಾತಂತೂ ಆಮೇಲೆ, ಮೊದಲು ತಮ್ಮ ಸಂಕಲ್ಪಗಳ ಒಂದು ಗೊಂದಲ ಅಥವಾ ಶಿಕ್ಷೆಗಳಿಂದ ದೂರ ಇರುವುದು, ಇದೇ ಪಾಸ್ವಿದಾನರಾಗುವಂತಹ ಮಕ್ಕಳ ಒಂದು ಚಿಹ್ನೆಯಾಗಿದೆ. वाणी कर्म संबंध संपर्क की बात तो मोटी है, लेकिन संकल्पों में भी उलझन पैदा न हो ऐसी प्रतिज्ञा करो, तब पास्विद दानर बनेंगे. ಮಾತು ಕರ್ಮ ಸಂಬಂಧ ಸಂಪರ್ಕದ ಮಾತು ಅವೆಲ್ಲ ದೊಡ್ಡ ದೊಡ್ಡ ಮಾತದು, ಆದರೆ ಸಂಕಲ್ಪದಲ್ಲಿಯೂ ಗೊಂದಲ ಉತ್ಪನ್ನ ಆಗಬಾರ್ದು. ಅದಕ್ಕೋಸ್ಕರ ಪ್ರತಿಜ್ಞೆ ಮಾಡಿ, ಇಂಥದಕ್ಕೆ ಪ್ರತಿಜ್ಞೆ ಮಾಡ್ರಿ, ಆವಾಗ ನೀವು ಪಾಸ್ವಿದ್ ದಾನರಾಗೋದಕ್ಕೆ ಸಾಧ್ಯ. ಸ್ಲೋಗನ್ ज्ञान वृत्त और योग की बत्ती ठीक हो तो खुशी का दीपक जगता रहेगा. ಧ್ಯಾನದ ತುಪ್ಪ ಮತ್ತು ಯೋಗದ ಬತ್ತಿ ಸರಿಯಾಗಿದ್ದಾಗ ಖುಷಿಯ ದೀಪ ಸದಾ ಬೆಳಗಿರ್ತದೆ. ये अव्यक्त इशारे सदा अचल अडोल एकरस स्थिति का अनुभव करो. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವನ್ನ ಮಾಡಿ. दुनिया के किसी भी प्रकार की हलचल अचल अडोल स्थिति में विघ्न न डाले. ಜಗತ್ತಿನ ಯಾವುದೇ ಪ್ರಕಾರದ ಹಲ್ಚಲ್ ನಿಮ್ಮ ಅಚಲ ಸ್ಥಿತಿಯಲ್ಲಿ ವಿಘ್ನವನ್ನ ಹಾಕಬಾರ್ದು. ऐसे विघ्न विनाशक अचल अडोल बन हर विघ्न को पार कर लो, जैसे यह विघ्न नहीं एक खेल है. ಈ ರೀತಿ ವಿಘ್ನ ವಿನಾಶಕರಾಗಿ ಅಚಲ ಅಡೋಲರಾಗಿ ಪ್ರತಿಯೊಂದು ವಿಘ್ನವನ್ನ ಈ ರೀತಿ ಪಾರ್ ಮಾಡಬೇಕಾಗಿದೆ. ಇದು ವಿಘ್ನ ಅಲ್ಲ, ಇದು ಒಂದು ಆಟ ಅಂತ ಅನುಭವ ಆಗಬೇಕು. पहाड़ राई के समान अनुभव हो, क्योंकि नॉलेजफुल आत्माएं पहले से ही जानती है कि यह सब तो आना ही है, होना ही है. ಪರ್ವತದಂತಹ ಪರಿಸ್ಥಿತಿಗಳು ಸಾಸಿವೆ ಸಮಾನ ನಿಮಗೆ ಅನುಭವ ಆಗಬೇಕು. ಯಾಕೆಂದ್ರೆ ನೀವು ಜ್ಞಾನಪೂರ್ಣ ಆತ್ಮಗಳಂದ್ಮೇಲೆ ಜ್ಞಾನಪೂರ್ಣ ಆತ್ಮಗಳಿಗೆ ಮೊದಲೇ ಗೊತ್ತಿರ್ತದೆ ಇವೆಲ್ಲ ಮಾತುಗಳು ಬರುವಂಥವೇ, ಇವೆಲ್ಲ ಮಾತುಗಳು ಆಗುವಂಥವೇ ಅಂತ. ಅಚ್ಚಾ, ಓಂ ಶಾಂತಿ.